ಮಿಥುನ ರಾಶಿಯವರಿಗೆ ಬಹಳಷ್ಟು ಪ್ರಶ್ನೆಗಳಲ್ಲಿ ಪ್ರಧಾನವಾದ ಪ್ರಶ್ನೆ ಏನು ಗೊತ್ತಾ? ಗುರುಗಳೇ, ಎಲ್ಲರಿಗೂ ಜೀವನದಲ್ಲಿ ಏನೋ ಅದೃಷ್ಟ, ನನ್ನ ಫ್ರೆಂಡ್ಗೇನೋ ಅದೃಷ್ಟವಶಾತ್ ಮದುವೆ ಆಗೋಯ್ತು, ಇನ್ನೊಬ್ಬ ಅದೃಷ್ಟವಶಾತ್ ಮನೆ ತಗೊಂಡ, ಮತ್ತೊಬ್ಬಂಗೆ ಅದೃಷ್ಟವಶಾತ್ ಒಳ್ಳೆ ಜಾಬ್ ಸಿಕ್ಬಿಡ್ತು, ಎಲ್ಲ ಅದೃಷ್ಟ ಅದೃಷ್ಟ ಅಂತಗಳೇ ನಮ್ಗೆ ಯಾವಾಗ ಅದೃಷ್ಟ ಬರೋದು? ನಾವು ಏನು ಮಾಡಿದ್ರೆ ಅದೃಷ್ಟ ಬರೋದು? ನೋಡಿ, ಇದು ಎರಡು ಪ್ರಶ್ನೆಗಳಲ್ಲಿ ಎರಡು ಉತ್ತರಗಳಲ್ಲಿ ಅಥವಾ ಎರಡು ಪ್ರಶ್ನೆಗಳಲ್ಲಿ ಈ ಎರಡು ಪ್ರಶ್ನೆಗಳಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರ ಇದೆ. ನಮಗೆ ಯಾವಾಗ ಅದೃಷ್ಟ ಬರೋದು ಅನ್ನುವಂಥದ್ದು ಬಹಳ ಕಷ್ಟ, ಯಾಕೆಂದರೆ ವೈಯಕ್ತಿಕ ಜಾತಕ ನೋಡಬೇಕು. ಹಿಂಗೆ ನಾವು ಏನು ಮಾಡಿದ್ರೆ ಅದೃಷ್ಟ ಬರೋದು ಅನ್ನುವಂಥದ್ದು ಬಹಳ ಸೂಕ್ತವಾದ ಪ್ರಶ್ನೆ. ಅದಕ್ಕೆ ಉತ್ತರ ಖಂಡಿತವಾಗಿ ತಿಳಿಸ್ಬೋದು. ಏನು ಮಾಡಿದರೆ ಮಿಥುನ ರಾಶಿಯವರಿಗೆ ಅದೃಷ್ಟ ಬರಲಿದೆ ಅವರ ಜೀವನದಲ್ಲಿ, ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ಪದ್ಧತಿಗಳನ್ನು ಅನುಸರಿಸ್ಕೋಬೇಕು, ಜೀವನವನ್ನು ಯಾವ ಕ್ರಮದಲ್ಲಿ ಇಟ್ಕೊಳ್ಬೇಕು, ಏನು ಮಾಡಿದ್ರೆ ಅದೃಷ್ಟ ಬರುತ್ತೆ ಸ್ವಾಮಿ ನಮಗೆ? ಇದು ನಿಮ್ಮ ಪ್ರಶ್ನೆಯಾಗಿ ನೀವು ಮಿಥುನ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟು, ಹಾಗೂ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೂ ತುಂಬ ಇಂಪಾರ್ಟೆಂಟು. ಯಾರು ಮಿಥುನ ರಾಶಿಯವರು ನಿಮಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಸೊ ನಿಮ್ಗೆ ಯಾರೋ ಒಬ್ಬರಿಬ್ಬರು ಗೊತ್ತಿರ್ಬೋದು. ಸೊ ನೀವು ಒಂದು ಸಹಾಯ ದಯವಿಟ್ಟು ನನಗೆ ಮಾಡಿ. ಏನು ಗೊತ್ತಾ? ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಕೆಳಗಡೆ ಶೇರ್ ಅಂತ ಬಟನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಏನೇನು ಆ್ಯಪ್ ಇದೆ ಎಲ್ಲ ಕಡೆ ಶೇರ್ ಮಾಡಿಬಿಡಿ ವಿಡಿಯೋನ. ಪ್ರತಿಯೊಬ್ಬ ಮಿಥುನ ರಾಶಿಯವರು ವಿಡಿಯೋ ನೋಡಿದ್ರೆ ಅವರು ಕೂಡ ಆ ಒಂದು ಸೂಚನೆಗಳನ್ನು ಅನುಸರಿಸ್ಕೋಬೋದು, ಅಳವಡಿಸ್ಕೋಬಹುದು, ಅದೃಷ್ಟವನ್ನು ಪಡಿಬೋದು, ಸುಖವಾಗಿರ್ಬೋದು. ಏನು ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಅದೃಷ್ಟ ಅನ್ನೋದು ಬರಲ್ಲ, ಪ್ರಯತ್ನ ಅನ್ನೋದು ಮಾಡಬೇಕಲ್ಲ. ಯತ್ನೇ ಕೃತೆ ಕೋತ್ರ ದೋಷ ಅಂತ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ. ಸೊ ನಾನು ನಿಮಗೆ ಇದರಲ್ಲಿ 2-3 ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಹಲವಾರು ಪ್ರಶ್ನೆಗಳು, ಗೊಂದಲಗಳು ಇರುತ್ತೆ, ನನಗೆ ಗೊತ್ತಿದೆ. ಕಮೆಂಟ್ ಮಾಡಿ, ಓದ್ತೇನೆ. ಅದರಲ್ಲಿ ಎಲ್ಲ ರೀತಿ ಪಾಸಿಟಿವ್, ನೆಗೆಟಿವ್ ಎಲ್ಲ ಕಮೆಂಟ್ಸ್ ಇರುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನಂತೂ ಓದ್ತೀನಿ. ಉತ್ತರ ಕೊಡಲಿಕ್ಕೆ ಆಗ್ತಕ್ಕಂಥದ್ದನ್ನು ಖಂಡಿತವಾಗಿ ಉತ್ತರ ಕೊಡ್ತೀನಿ. ನಾನು ಆದಷ್ಟು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನನಗೊಂದು ಉತ್ಸಾಹ, ನನ್ನ ಒಂದು ಪ್ರಯತ್ನ ಎಲ್ಲರಿಗೂ ರೀಚ್ ಆಗಿದೆ. ನಿಮ್ಮ ಪ್ರಶ್ನೆ, ನಿಮ್ಮ ತಲೆಗಳಲ್ಲಿ ಏನೇನು ಪ್ರಶ್ನೆಗಳಿರಬಹುದು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹ ಖಂಡಿತವಾಗಿ ನನ್ನಲ್ಲೂ ಇದೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂತೆ 2 ಪ್ರಧಾನವಾದ ವಿಚಾರಗಳು. ಒಂದು ಭಾಗ್ಯ ದೇವತೆ ಅಂಥೇಳಿ, ಅಂದರೆ ನಮಗೆ ಏನು ಕೋಟ್ಯಾಂತರ ದೇವತೆಗಳಿದಾರಲ್ಲ, ಈಗ ನೀರಿನ ಒಡೆಯ ಒಬ್ಬ, ಗಾಳಿಗೆ ಒಬ್ಬ ವಾಯು, ನೀರಿಗೆ ವರುಣ, ಹೀಗೆ ಒಂದೊಂದು ದಿಕ್ಕಿಗೂ ಸಹ ಪೂರ್ವಕ್ಕೆ ಇಂದ್ರ, ದಕ್ಷಿಣಕ್ಕೆ ಯಮ, ಹೀಗೆ ಎಲ್ಲ ದೇವತೆಗಳಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ದೇವತೆ ಅಂತ ಒಂದು ದೇವತೆ ಇದೆ. ಅದೇ ಅದನ್ನು ಭಾಗ್ಯ ದೇವತೆ ಅಂತಲೇ ಕರೀತಾರೆ ಅದನ್ನು. ಇನ್ನೊಂದು, ನಿಮ್ಮ ಜನ್ಮ ರಾಶಿ ಲಗ್ನಕ್ಕೆ ಭಾಗ್ಯಾಧಿಪತಿ ಅಂತ ನವಗ್ರಹಗಳಲ್ಲಿ ಒಂದು ದೇವರು ನಿಮಗೆ ಭಾಗ್ಯವನ್ನು ಕೊಡ್ತಕ್ಕಂಥ ದೇವರಾಗಿರ್ತಾನೆ, ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಸೊ ಮಿಥುನ ರಾಶಿಯವರು ಈ 2 ದೇವರುಗಳನ್ನು ಸರಿಯಾಗಿ ಆರಾಧನೆ ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಭಾಗ್ಯೋದಯ ಅಂತೂ ಖಂಡಿತವಾಗಿ ಆಗಲಿದೆ. ಇಲ್ಲಿ ಇದನ್ನ ಅರ್ಥ ತುಂಬ ಸಿಂಪಲ್ ಇದೆ, ದೊಡ್ಡ ವಿಚಾರ ಇಲ್ಲ. ಸಿಂಪಲ್ ಆಗಿ ಅದನ್ನು ತಿಳ್ಕೊಳ್ಳೋದಷ್ಟ ಅಳವಡಿಸ್ಕೊಬಿಟ್ರೆ ನಿಮ್ಮ ಜೀವನದಲ್ಲೂ ಅದೃಷ್ಟ ಅನ್ನುವಂಥದ್ದು ಬಂದ್ಬಿಡುತ್ತೆ. ಮಿಥುನ ಲಗ್ನ ಅಥವಾ ಮಿಥುನ ರಾಶಿ, ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಭಾಗ್ಯಾಧಿಪತಿ ಯಾರು ಅಂತಂದರೆ ಶನೇಶ್ವರ, 9ನೇ ಮನೆ ಅಧಿಪತಿ ಅಂತ. ನಿಮಗೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಗೊತ್ತೇ ಇರಲ್ಲ. ಶನಿ ಕಷ್ಟ ಕೊಡ್ತಾನೆ, ಶನಿ ಕಾಟ ಕೊಡ್ತಾನೆ. ಶನಿ ಕಾಟ ಅಲ್ಲ ಸ್ವಾಮಿ. ಶನಿ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಆರಂಭಿಸಿದ್ರೆ ಅವನಷ್ಟು, ಅಂದರೆ ಶನಿಯಷ್ಟು ಒಳ್ಳೇದು ಮಾಡಲಿಕ್ಕೆ ಬೇರೆ ಯಾವ ಗ್ರಹಗಳ ಕೇಳ ಸಾಧ್ಯ ಇಲ್ವಂತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥವನು ಶನಿ. ಅಂತಹ ಶನಿ ನಿಮಗೆ ಭಾಗ್ಯಾಧಿಪತಿ, ಅಷ್ಟಮ ಭಾಗ್ಯಾಧಿಪತಿ ನಿಮಗೆ ಶನಿ. ಸೊ ಆದ್ದರಿಂದ ನಾನು ಹೇಳುವಂಥದ್ದು ನಿಮಗೆ ಮಿಥುನ ರಾಶಿಯವರಿಗೆ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಅದೃಷ್ಟವನ್ನು ಪಡೆಯಿರಿ. ಭಾಗ್ಯ ಸೂಕ್ತ, ಭಾಗ್ಯ ದೇವತೆಯ ಆರಾಧನೆ ಮಾಡ್ಕೊಳ್ಳಿ, ಅದೃಷ್ಟವನ್ನು ಪಡೀರಿ. ಈ ಭಾಗ್ಯ ದೇವತೆ ಆರಾಧನೆ ಬಹಳ ಸಿಂಪಲ್ಲು. ವಿಡಿಯೋದಲ್ಲಿ ನಾನು ಅದರ ಮಂತ್ರವನ್ನು ಕೊಡ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಭಾಗ್ಯ ಸೂಕ್ತ ಮಂತ್ರವನ್ನೇ ಹಾಕ್ತೇನೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಭಾಗ್ಯ ಸೂಕ್ತ ಮಂತ್ರದ ವಿಡಿಯೋ ಲಿಂಕನ್ನು ಹಾಕ್ತೇನೆ. ಆ ಲಿಂಕನ್ನು ಪ್ಲೇ ಮಾಡ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಒಂದು 3 ಬಾರಿ ಆ ಭಾಗ್ಯ ಸೂಕ್ತವನ್ನು ಕೇಳಿಸ್ಕೊಳ್ತಾ ಇರಿ. ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಭಾಗ್ಯ ಸೂಕ್ತವನ್ನು 3 ಸಲ ಕೇಳಿಸ್ಕೊಂಡ ಅಷ್ಟೇ. ತುಂಬ 10-12 ನಿಮಿಷಗಳೇ ಮುಗಿದೋಯ್ತು. ಸೊ ಅದೃಷ್ಟ ಅನ್ನತಕ್ಕಂಥದ್ದು ಬರ್ತದೆ. ಇನ್ನೊಂದು ಯಾವುದು? ಶನೇಶ್ವರನ ಆರಾಧನೆ. ಶನೇಶ್ವರನ ಆರಾಧನೆಯನ್ನು ಯಾವ ಥರ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ನೀವು ಪರ್ಟಿಕ್ಯುಲರ್ ಆಗಿ ಯಾವ ಥರ ಶನೇಶ್ವರನ ಆರಾಧನೆ ಮಾಡಬೇಕು ಅಂತಿದೆ. ಈಗ ನೀವೇನಾದ್ರು ಮಿಥುನ ಲಗ್ನದವರಾಗಿದ್ದು ಜಾತಕ ವಶಾತ್ ವೈಯಕ್ತಿಕ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿದ್ದಾನೆ, ತುಲಾ ರಾಶಿಯಲ್ಲಿ ಶನಿ ಇದ್ದಾನೆ, ಅಥವಾ ಕುಂಭದಲ್ಲೇ ಶನಿ ಇದ್ದಾನೆ, ಉತ್ತಮ ಸ್ಥಿತಿಯಲ್ಲಿ ಶನಿ ಇದ್ದಾನೆ ಅಂತ ಆದರೆ ನೀವು ನೀಲಿ ರತ್ನವನ್ನು ಬಲಗೈ ಮಧ್ಯದ ಬೆರಳಲ್ಲಿ ಧಾರಣೆ ಕೂಡ ಮಾಡ್ಕೋಬಹುದು. ಆದರೆ ಅದು ತುಂಬ ಜಾತಕವನ್ನು ನೋಡಿಕೊಂಡು ಎಲ್ಲ ಮಾಡಿ ತುಂಬ ಮಾಡೋದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರ್ತದೆ. ಜಾತಕ ಪರಿಶೀಲನೆ
ಪರಿಶೀಲನೆ ಮಾಡಿಸ್ಕೊಳ್ಬೇಕು. ಭಾಳಷ್ಟು ಜನಕ್ಕೆ ಕಷ್ಟ, ಎಲ್ಲರಿಗೂ ಸಹ ಸುಲಭ ಆಗತಕ್ಕಂಥದ್ದಲ್ಲ. ಹಾಗಾದರೆ ಇನ್ನೇನು ಮಾಡಬಹುದು? ಬೆಳ್ಳಿಯಲ್ಲಿ ನೀಲಿ ರತ್ನವನ್ನು ಮಾಡ್ಕೊಳ್ಳೋಕ್ಕಾಗಲ್ಲ, ನಮಗೆ ಸ್ವಲ್ಪ ಕಷ್ಟ. ಇನ್ನೇನು ಮಾಡ್ಬೋದು? ಸುಲಭ ಉಪಾಯಗಳನ್ನು ಕೂಡ ನಾನು ಹೇಳ್ತೇನೆ ನಿಮಗೆ. ಒಂದು, ನೀಲಿ ಬಣ್ಣದ ದಾರವನ್ನು, ಇವಾಗ ಎಲ್ಲರೂ ನೋಡಿ ದಾರ ಪೂಜೆ ಮಾಡಿ ದಾರ ಕಟ್ಕೊಂತೀವಲ್ಲ, ಆ ಥರ ನೀಲಿ ಬಣ್ಣದ ದಾರವನ್ನು ನೀವು ಕಟ್ಕೋಬೇಕು. ನೀವು ತುಲಾರಾಶಿಯವರು ನೀಲಿ ಬಣ್ಣದ ದಾರವನ್ನು ತಗೊಳ್ಳಿ, ಆಯಿತಾ? ಒಂದು 8 ಎಳೆ ಇರತಕ್ಕಂಥ ನೀಲಿ ಬಣ್ಣದ ದಾರ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ಆಗುತ್ತೆ 8 ಎಳೆ ಅಂದಾಗ. ಸೊ ಅದನ್ನು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಕಾಲುಬುಡದಲ್ಲಿಟ್ಟು ನೀಲಿ ಬಣ್ಣದ ಹೂನಲ್ಲೋ ಕರಿ ಎಳ್ಳಲ್ಲೋ ಅರ್ಚನೆ ಮಾಡಿಸಿ, ಆಯಿತಾ? ತುಂಬ ಒಳ್ಳೆಯದು. ಸ್ವಲ್ಪ ಶನೇಶ್ವರನಿಗೆ ಹಾಕಿರೋ ಎಳ್ಳೆಣ್ಣೆ ಕೂಡ ಅದು ಕಂಡ್ರೆ ಇನ್ನೂ ಒಳ್ಳೆಯದೇ, ಏನು ತೊಂದರೆ ಇಲ್ಲ. ಅಥವಾ ಬನ್ನಿ ಮರ ಇದ್ದರೆ ಆ ಬನ್ನಿ ಮರಕ್ಕೆ ಹೋಗಿ ಅದನ್ನು ಕಟ್ಟಿಬಿಟ್ಟು ಒಂದು ಪ್ರಾರ್ಥನೆ ಪೂಜೆ ಮಾಡಿಕೊಂಡು ಆಮೇಲೆ ಅದನ್ನು ತೆಗೆದು ನೀವು ಕೈಗೆ ಕಟ್ಕೊಳ್ಳಿ, ತುಂಬ ಒಳ್ಳೆಯದು. ಈ ಕೈಗೆ ಯಾವಾಗಲೂ ಮಿಥುನ ರಾಶಿಯವರ ಬಲಗೈನಲ್ಲಿ ಶನೇಶ್ವರನಲ್ಲಿ ಅಭಿಮಂತ್ರಿತ ಆ ನೀಲಿ ದಾರ ಇದೆಯಲ್ಲ, ಅದನ್ನು ಯಾವಾಗಲೂ ಕಟ್ಕೊಂಡಿರ್ತಕ್ಕಂಥದ್ದು ನಿಮಗೆ ಅದೃಷ್ಟವನ್ನು ಕೊಡ್ತದೆ, ಆಯಿತಾ? ತುಂಬ ಅದೃಷ್ಟವನ್ನು ಕೊಡ್ತದೆ. ಸ್ವಲ್ಪ ಪಶ್ಚಿಮ ದಿಕ್ಕನ್ನು ಸಹ ಹೆಚ್ಚು ಬಳಸ್ತಕ್ಕಂಥದ್ದು, ಮುಳುಗಡೆ ಸೂರ್ಯ ಮುಳುಗ್ತಾನಲ್ಲ, ಆ ಮುಳುಗುವ ದಿಕ್ಕನ್ನು ಸಹ ಸ್ವಲ್ಪ ಹೆಚ್ಚು ಬಳಸ್ತಕ್ಕಂಥದ್ದು ನಿಮಗೆ ಅದೃಷ್ಟವನ್ನು ಕೊಡ್ತದೆ. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ ನೀವೊಂದು 333 ಬಾರಿ ಜಪ ಮಾಡ್ತಕ್ಕಂಥದ್ದು ನಿಮಗೆ ತುಂಬ ಅದೃಷ್ಟವನ್ನು ಕೊಡ್ತದೆ. ಶನಿ ಅಷ್ಟೋತ್ರ, ದಶಗತ ಶನಿ ಸ್ತೋತ್ರ ಇದೆಲ್ಲ ಪಠನೆ ಮಾಡಿಕೊಳ್ತಕ್ಕಂಥದ್ದು ಸುಲಭ. ಯಾವಾಗಲೇ ನಿಮಗೆ ಅದೃಷ್ಟ ಬೇಕು ಅಂದರೆ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಜಪ ಮಾಡಿಬಿಟ್ರೆ ಸಾಕು, ನಿಮಗೆ ಅದ್ಭುತವಾದ ಅದೃಷ್ಟವನ್ನು ಶನೇಶ್ವರ ಕೊಡ್ತಾನೆ. ಯಾಕೆಂದರೆ ಅವರದೇ ಡಿಪಾರ್ಟ್ಮೆಂಟ್ ಅದು. ಮಿಥುನ ರಾಶಿಯವರಿಗೆ ಅದೃಷ್ಟ ಕೊಡುವುದು ಯಾರಪ್ಪ ಅಂದರೆ ಶನೇಶ್ವರ ಆದ್ದರಿಂದ ಅಂತ. ಇದ್ರ ಜೊತೆಗೆ ಇನ್ನೂ ನೀವೊಂದು ಮಾಡಬಹುದೇನಪ್ಪ ಅಂದರೆ ಶರೀರ ದಂಡನೆ ಮಾಡಿ ವೆಂಕಟೇಶ್ವರನ ದರ್ಶನ. ಅಂದರೆ ನಡ್ಕೊಂಡು ನೀವು ಶನಿವಾರದ ದಿವಸ ನಡೆದು ತಿರುಪತಿಯಿಂದ ತಿರುಮಲ ಬೆಟ್ಟ ಕೆಳಗಡೆಯಿಂದ ಮೇಲ್ಗಡೆಗೆ ನಡ್ಕೊಂಡು ಹೋಗಿ ಶನಿವಾರದ ದಿವಸ ವೆಂಕಟೇಶ್ವರನ ದರ್ಶನ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ಅದೃಷ್ಟ ಅನ್ನತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತುಂಬ ಸುಲಭವಾಗಿ ಬರಲಿದೆ. ಸೊ ಇದೇ ಥರ ಶನೇಶ್ವರನ ಆರಾಧನೆಗಳಲ್ಲೇ ಇನ್ನೊಂದು ಬಂದು ನಾನು ಹೇಳಿದ್ದು ಭಾಗ್ಯ ಸೂಕ್ತ ಅಂತ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಲಿಂಕ್ ಕೊಡ್ತೇನೆ, ಪ್ರತಿ ದಿವಸ ಅದನ್ನು ಕೇಳಿಸ್ಕೊಳ್ತಾ ಇರಿ, ಅದರಿಂದಲೂ ನಿಮಗೆ ಅದೃಷ್ಟ ಬರ್ತದೆ ಅಂತ. ಸೊ ಅದೇ ಮಂತ್ರದಿಂದ ಹೋಮ ಮಾಡಿದ್ರೂ ಕೂಡ ತುಂಬ ಇಂಪಾರ್ಟೆಂಟು. ಇನ್ನು ನೀಲಿ ಮಣಿ ಎಲ್ಲರೂ ಕೆಲವು ಹಾಕಲ್ಲ ಅಂದರೆ ಮತ್ಸ್ಯ ಮಣಿ ಎಲ್ಲರೂ ಧಾರಣೆ ಮಾಡ್ಕೊಳ್ಬೋದು. ಶನೇಶ್ವರನ ಹೋಮದಲ್ಲಾಗಿರಬಹುದು, ಭಾಗ್ಯ ಸೂಕ್ತ ಹೋಮದಲ್ಲಾಗಿರಬಹುದು, ಮತ್ಸ್ಯಮಣಿ ಅಂತ ಅದ್ಭುತವಾದಂಥ ಮಣಿ. ಈ ಮತ್ಸ್ಯಮಣಿಯನ್ನು ಏನಾದರೂ ಗುರು ಇತ್ಯಾದಿಗಳ ಆರಾಧನೆ ಮಾಡ್ಕೊಂಡು ಅದನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ವಿಶೇಷವಾದ ಪರಿಹಾರ ಇದೆ. ಅಂತಹ ವಿಶೇಷ ಪರಿಹಾರವನ್ನು ನೀವು ತಿಳ್ಕೊಳ್ಬೇಕು. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಅದು ಗುರು ಪೂರ್ಣಿಮೆ ಥರ, ಗುರುವಾರ ಹುಣ್ಣಿಮೆ ಅನ್ನೋ ಥರ. ಸೊ ಅವತ್ತಿನ ದಿವಸ ದತ್ತಾತ್ರೇಯ ಜಯಂತಿ, ಗುರು ದತ್ತಾತ್ರೇಯರ ಜಯಂತಿ ಅವತ್ತು. ಸೊ ಅವತ್ತಿನ ದಿವಸ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಗುರು ದತ್ತಾತ್ರೇಯರ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಆ ಭಾಗ್ಯ ಸೂಕ್ತ ಮಂತ್ರದ ಲಿಂಕನ್ನು ಸಹ ಕೊಟ್ಟಿರ್ತೇನೆ. ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಕನಿಷ್ಠ 3 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಅದು ಭಾಗ್ಯ ಸೂಕ್ತ ಮಂತ್ರ ಅಂತ. ಸೊ ಅದನ್ನು ಕೇಳಿಸ್ಕೊಳ್ತಾ ಇದ್ರೇ ಸಹ ನಿಮಗೆ ಅದೃಷ್ಟ ಬಂದ್ಬಿಡುತ್ತೆ ಜೀವನದಲ್ಲಿ. ಅಂತಹ ಪವರ್ಫುಲ್ ಭಾಗ್ಯ ಸೂಕ್ತ ಮಂತ್ರದಿಂದ ಭಾಗ್ಯ ಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಆ ಸಂತಾನದಿಂದ ಅನುಕೂಲವಾಗಬೇಕು, ಅದೃಷ್ಟ ಬರಬೇಕು, ಸಂತಾನಕ್ಕೂ ಅದೃಷ್ಟ ಬರಬೇಕು, ನಿಮಗೂ ಅದೃಷ್ಟ ಬರಬೇಕು. ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಮಹಾಸುದರ್ಶನ ಹೋಮ, ಅದೇ ರೀತಿಯಲ್ಲಿ ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಅದರ ಜೊತೆಗೆ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳು, ಎಲ್ಲ 9 ವಿಧದ ವಿಶೇಷವಾದ ದೇವತಾರಾಧನೆಗಳನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪ ಸೇವಾಕರ್ತರುಗಳಿಗೆ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ಕೊಡ್ತಾ ಇದ್ದೇವೆ.
ಈ ಅದ್ಭುತವಾದ ರತ್ನ ಏನಿದೆಯಲ್ಲ ಇದು ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನಿಮಗೆ ಕೊಡ್ತಕ್ಕಂಥದ್ದು ಇರ್ತದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಮತ್ಸ್ಯಮಣಿಯನ್ನು ಈ 9 ವಿಧದ ವಿಶೇಷವಾದ ಹೋಮ ಹವನಗಳಲ್ಲಿ ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರದ ದಿವಸ ಸಂಕಲ್ಪ ಮಾಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನೀವು ಏನು ಹೆಸರು ಕೊಡ್ತೀರಾ, ನಾನೇ ಖುದ್ದು ಲೈವಲ್ಲಿ ನಿಮ್ಮ ಹೆಸರು ಹೇಳ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದಾಗಿರ್ತದೆ. ಎಲ್ಲ ಹೋಮಗಳು 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮ ಲೈವಲ್ಲಿ ನೋಡ್ಬೋದು ನೀವು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಮತ್ಸ್ಯಮಣಿಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ. ಏನು ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಆಗುತ್ತೆ, ಅಥವಾ ಯಾವುದು ಗೊತ್ತಿದೆಯೋ ಅದಷ್ಟು ವಿಚಾರಗಳನ್ನು ಕಳಿಸ್ಬೋದಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ನಮ್ಮ ಸಂಕಲ್ಪ ಸೇವಾ ಹೋಮಗಳಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಆಫೀಸ್ ಕಡೆಯಿಂದ ಆದಷ್ಟು ವಾಟ್ಸಪ್ ಮಾಡಿ. ದಯವಿಟ್ಟು ನಿಮ್ಮ ವಾಟ್ಸಪ್ಗೆ ರಿಪ್ಲೈ ಆಗಿ ನಮ್ಮದು ಸಂಕಲ್ಪ ಸೇವಾ ಟ್ರಸ್ಟ್ದು ಒಂದು QR ಕೋಡ್ ಬರ್ತದೆ, ಸಂಕಲ್ಪ ಸೇವಾ ಟ್ರಸ್ಟ್ ಅಂತ ಇರ್ತದೆ. ಅದನ್ನು ನೀವು ಧೈರ್ಯವಾಗಿ ಸ್ಕ್ಯಾನ್ ಮಾಡಬಹುದು. ಸೊ ಆ ಸಂಕಲ್ಪ ಸೇವಾ ಟ್ರಸ್ಟ್ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ನ ಕಡ್ಡಾಯವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಅದನ್ನು ಬರ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ನೀವು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಆದಂಗೆ ಆಯಿತು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂತ ನಿಮಗೊಂದು ಮೆಸೇಜ್ ಸಹ ಖಂಡಿತವಾಗಿ ಬರ್ತದೆ. ಸೊ ಇದಾದ ನಂತರ ನಾವು ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ 6ರಿಂದ 6:30 ಒಳಗಡೆ ಸಂಕಲ್ಪ ಸೇವೆಯನ್ನು ಶುರು ಮಾಡ್ತಾನೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಸಹ ನೀವು ನೋಡಬಹುದು. ಎಲ್ಲ ಹೋಮಗಳ ಪ್ರಸಾದ ನಾನು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇನೆ. ಸೊ ಇಷ್ಟು ಸುಲಭವಾದಂಥ ಅದ್ಭುತವಾದಂತಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯವನ್ನು, ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ 9 ವಿಧದ ದೇವತಾರಾಧನೆಗಳನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಹಾಗೂ ನಿಮಗೆ ಪರಿಚಿತರಿಗೆಲ್ಲರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ನೀವು ತಿಳಿಸಿ, ಈ ಥರ ವಿಶೇಷವಾದ ಗುರುವಾರ ಹುಣ್ಣಿಮೆ ದಿವಸ ಈ ವಿಶೇಷವಾದ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದು ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಮಹಾವಿಷ್ಣುವಿನ ಮಾಸ ಅದು. ಸೊ ವಿಶೇಷವಾದ ಪ್ರಸಾದ, ವಿಶೇಷವಾದ ಆರಾಧನೆಗಳೆಲ್ಲದೂ ಸಹ ಇದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ಸೊ ದಯವಿಟ್ಟು ನಮ್ಮನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗಳಿಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಾನು ಹೇಳಿರ್ತಕ್ಕಂಥ ಭಾಗ್ಯ ಸೂಕ್ತ ವಿಶೇಷವಾದ ಮಂತ್ರದ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಖಂಡಿತವಾಗಿ ಸಿಗಲಿದೆ. ಅದನ್ನು ಪ್ರತಿನಿತ್ಯ 3 ಬಾರಿ ಖಂಡಿತವಾಗಿ ದಯವಿಟ್ಟು ಕೇಳಿ. ಎಲ್ಲರಿಗೂ ಸಹ ಜೀವನದಲ್ಲಿ ಅದೃಷ್ಟ ಬರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.